ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ನಾನು 1 ಕಪ್ಪು ಇಡ್ಲಿ ಹಿಟ್ಟಿತ್ತು ನೋಡ್ರಿ. ಇಡ್ಲಿ ಹಿಟ್ಟಿನಲ್ಲಿ ಈ ಥರ ಒಂದು ಬ್ರೇಕ್ಫಾಸ್ಟು, ಇದು ಬ್ರೇಕ್ಫಾಸ್ಟ್ ಆದ್ರೂ ಬರುತ್ತೆ ರೀ, ಸ್ನ್ಯಾಕ್ಸ್ ಆದ್ರೂ ಬರುತ್ತೆ ರೀ, ತುಂಬ ಟೇಸ್ಟಾಗಿರುತ್ತೆ ರೀ. ಇದು ನೋಡ್ರಿ, ನಾನು ಒಂದು ಅರ್ಧ ಸಿಹಿ ಕುಂಬಳಕಾಯನ್ನು ಸ್ವಲ್ಪನೇ ಆ ಇಡ್ಲಿ ಹಿಟ್ಟಲ್ಲಿ ಇದನ್ನು ತುರಿದ್ಬಿಟ್ಟು, ಅಂದರೆ ಇದರೊಳಗೆ ಅರ್ಧವನ್ನು ತುರಿದ್ಬಿಟ್ಟು ಇದರೊಳಗೆ ಹಾಕ್ಕೊಂಡು ಕೆಲಸ ಮಾಡಿದ್ದೀನಿ ನೋಡ್ರಿ. ತುಂಬ ಆರೋಗ್ಯಕ್ಕೆ ಒಳ್ಳೇದು ರೀ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಯಾಕಂದರೆ ಎಲ್ಲರೂ ಪ್ಲೀಸ್ ದಯವಿಟ್ಟು ಇದನ್ನು ವಿಡಿಯೋ ನೋಡಿ ಕಮೆಂಟ್ ಮಾಡಿ ಹೇಳಿ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡಿಕೊಳ್ಳೋಣ. ನಾವಿಲ್ಲಿ ದೋಸೆ ಅಂದರೆ ಇಡ್ಲಿ ಮಾಡಿದ್ದು ಹಿಟ್ಟನ್ನಲ್ಲಿ 1 ಕಪ್ ಇಡ್ಲಿ ಹಿಟ್ಟಿನಲ್ಲಿ ನೋಡಿರಿ, ನಾವಿವತ್ತು ಒಂದು ಹೆಲ್ದಿ ಅಂತಹ ಅಪ್ಪಮ್ ಥರನೇ ಮಾಡ್ತಾಯಿದ್ದೀವಿ ರೀ. ದೋಸೆ ಬ್ಯಾಟ್ರಿ ಇರಲಿ, ಇಡ್ಲಿ ಬ್ಯಾಟ್ರಿ ಇರಲಿ, ಯಾವುದಾದ್ರೂ ಇದು ನಾನು ಸಿಹಿ ಕುಂಬಳಕಾಯಿ ಅಂತಾರೆ ನೋಡ್ರಿ, ಇದನ್ನು ಸ್ವಲ್ಪ ಇದನ್ನು ತುರಿದು ಬಿಟ್ಕಿಸಂದ್ರೆ ಇಟ್ಕೊಂಡಿದ್ದೀನಿ ರೀ. ಅಂದರೆ ನಾವು ಇದಕ್ಕೆ ಹಾಕ್ಕೋಬೇಕ್ರಿ. ತುಂಬ ಟೇಸ್ಟಾಗಿರುತ್ತೆ ರೀ. ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಒಂದೊಂದು ಸರ್ತಿ ಉಳಿತದೆ ನೋಡ್ರಿ. ನಾವು ಮಾರನೇ ದಿವಸ ಮಾಡೋಕ್ಕೆ ಹೋದಾಗೂ ಅದು ನಮಗೆ ಅಂದ್ರೆ ಮಾಡಿದ ದಿವಸ ಇದ್ದಂಗೆ ಟೇಸ್ಟು ಮಾರನೇ ದಿವಸ ಇರೋದಿಲ್ಲ. ಆ ಟೈಮ್ನಲ್ಲಿ ಈ ಥರನೇ ಮಾಡ್ಕೋಬೋದು. ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ನೋಡಿರಿ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಒಂದು ಸಣ್ಣದು ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ ಎಲ್ಲವನ್ನು ಒಟ್ಟಿಗೆ ಹೆಚ್ಚಿದ್ದೀನಿ ರೀ. ಸಣ್ಣಕ್ಕಾಗಿಯೇ ಹೆಚ್ಕೊಂಡಿದ್ದೀನಿ. ಇದನ್ನು ಇದ್ರ ಒಟ್ಟಿಗೆ ನೋಡಿರಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿರಿ, ಇದಕ್ಕೆ ನಾವು ಒಂಚೂರು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ರೀ. ನಾವು ಫಸ್ಟಿಗೆ ಹಾಕಿರ್ತೀವಿ ಅಂದ್ರೂ ಸ್ವಲ್ಪ ನಾವು ಇದೆಲ್ಲ ಹಾಕಿ ನೋಡ್ರಿ, ಹಾಗಾಗಿ ಇದನ್ನು ಈ ಥರನೇ ಹಾಕ್ಕೋಬೇಕು, ಅಂದರೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೀ. ತುಂಬ ಸುಲಭವಾಗಿ ಮಾಡುವಂಥದ್ದು ರೀ. ಅಂದರೆ ಇದು ಸ್ವಲ್ಪ ತರಕಾರಿ ತಿನ್ನೋದಂತ ಅಂದರೆ ಮಕ್ಕಳಾಗಲಿ ದೊಡ್ಡರಾಗಲಿ ಇಷ್ಟಪಡೋದಿಲ್ಲ ಅಂತಂದರೆ ಈ ಥರ ನಾವೊಂದು ಮಾಡಿದ್ರೆ ನೋಡ್ರಿ, ಮಕ್ಕಳು ತಿಂತಾರೆ, ದೊಡ್ಡವ್ರನ್ನೂ ತಿಂತಾರೆ, ಎಲ್ಲರೂ ತಿಂತಾರೆ ಇಷ್ಟಪಟ್ಟು. ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ಇದ್ದರೆ ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕೋರಿದ್ರೆ ಹಾಕ್ಕೋಬೋದು, ಅದು ಸ್ವಲ್ಪ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಈಗ ನಮ್ಮದು ಬ್ಯಾಟರ್ ನೋಡ್ರಿ ರೆಡಿ ಆಗಿದೆ. ನಾನು ಅದನ್ನು ತುರಿದಿದ್ದನ್ನು ಇದಕ್ಕೆ ಇಟ್ಕೊಂಡಿದ್ದೀನಿ. ಜಾಸ್ತಿ ಅಂದರೆ ತರಕಾರಿನೇ ಜಾಸ್ತಿ ಇರೋದು. ಇದಕ್ಕೆ ಇವಾಗ ಚಟ್ನಿಯನ್ನು ಮಾಡೋಣ ರೀ. ಇಲ್ಲಿ ನೋಡ್ಬೋದು, ನಾನು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪನ್ನು ಮತ್ತು ಒಂದು ಸ್ವಲ್ಪ ಹುಣಸೆ ಹುಳಿ ಇಟ್ಕೊಂಡಿದ್ದೀನಿ ರೀ. ಮತ್ತು ಇದಕ್ಕೇ ಒಂದೆರಡು ಮೆಣಸಿನ್ಕಾಯನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಕಾಯಿ ತುರಿ ರೀ, ಸ್ವಲ್ಪನೇ ಒಂದು 1/4 ಚಮಚದಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹುರುಗಡಲೆ ಒಂದು 4 ಟೇಬಲ್ ಸ್ಪೂನಷ್ಟು, ಅಂದ್ರೆ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ನೋಡಿರಿ, ಹಾಗಾಗಿ. ಮತ್ತು ಇದಕ್ಕೇ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇಟ್ಕೊಂಡಿದ್ದೀನಿ ರೀ. ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ನೈಸಾಗಿಯೇ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೇ ನೋಡಿರಿ ಸ್ವಲ್ಪನೇ ನಾವು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ನೈಸಾಗಿ. ಇವಾಗ ನೋಡ್ಬೋದು ರೀ, ನಾನು ಚಟ್ನಿಯನ್ನು ಮಾಡ್ಕೊಂಡು ಬಂದಿದ್ದೇನೆ. ತುಂಬ ಗಟ್ಟಿನೂ ಇಲ್ಲ, ತುಂಬ ತೆಳುವೂ ಇಲ್ಲ, ಮೀಡಿಯಮ್ ಆಗಿ ಮಾಡ್ಕೊಂಡಿದ್ದೇನೆ. ನಾನಿದು ಒಗ್ಗರಣೆ ಹಾಕೋ ಪಾತ್ರೆ ಇರ್ತದೆ ನೋಡಿರಿ, ಅದನ್ನು ತೊಗೊಂಡಿದ್ದೇನೆ. ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಸ್ಟವನ್ನು ಆನ್ ಮಾಡಿದ್ದೇನೆ. ಇವಾಗ ಇದಕ್ಕೇ ನೋಡಿರಿ 1 ಟೇಬಲ್ ಸ್ಪೂನು ಆಯಿಲ್ ಹಾಕಿದ್ರೆ ಸಾಕು. ತುಂಬ ಬೇಗ ಆಗುತ್ತೆ ರೀ. ಒಂದು ಸತಿ ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಇದನ್ನು ಈ ಥರನೇ ಆಯಿಲ್ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಇವಾಗ ನೋಡ್ಬೋದು ನಮ್ಮದು ಆಯಿಲ್ ಎಲ್ಲ ಕಾದಿದೆ. ಒಂಚೂರು ಕೆಳಗೆ ಆಯಿಲ್ ಇರಬೇಕು ರೀ. ಇವಾಗ ನಮ್ಮದು ಕಾದಿದೆ ರೀ, ನೋಡ್ಬೋದು ನಮ್ಮದು ಸ್ವಲ್ಪನೇ ಬಿಸಿ ಆಗ್ತಾಯಿದೆ. ಈ ಟೈಮ್ನಲ್ಲಿ ನಾವು ಇದನ್ನು ಬ್ಯಾಟರನ್ನು ಹಾಕ್ಕೋಬೇಕು ರೀ. ಸ್ವಲ್ಪನೇ, ಇದು ತುಂಬ ದೊಡ್ಡದನ್ನು ಬೇಡ, ತುಂಬ ಚಿಕ್ಕದನ್ನು ಬೇಡ. ನೋಡ್ಬೋದು ಇಷ್ಟು ಹಾಕ್ಕೋಬೋದು. ಸ್ವಲ್ಪನೇ ಬಿಡಬೇಕು ರೀ. ನಾನು ಸ್ವಲ್ಪನೇ ತುಪ್ಪವನ್ನು ಹಾಕಿದ್ದೇನೆ ಮೇಲ್ಗಡೆ, ಚೆನ್ನಾಗಿರುತ್ತೆ ಟೇಸ್ಟ್ ಅಂಥೇಳಿ. ಇವಾಗ ನೋಡ್ಬೋದು ರೀ, ನಮ್ಮದು ಸ್ವಲ್ಪನೇ ಕಲರು ಚೇಂಜ್ ಆಗಿದೆ. ನಾವು ಇದನ್ನು ಇವಾಗ ಟರ್ನ್ ಮಾಡಿ ಇದನ್ನು ಇದೇ ಥರನೇ ಹಾಕ್ಕೋಬೇಕು ರೀ. ಈ ಥರ ಸ್ಪೂನ್ ತೆಗೆದು ನೋಡ್ಬೋದು, ತುಂಬ ಸುಲಭವಾಗಿ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಸೈಡು ನಾವು ಈ ಥರ ತಿರುಗಿಸಿ ಹಾಕ್ಕೊಂಡಿದ್ದೇವೆ. ಇದು ನೋಡಿರಿ, ಈ ಕಡೆ 1 ನಿಮಿಷಗಳಿಂದ 1.5 ನಿಮಿಷಗಳ ಕಾಲ ಇದು ನಮಗೆ ಬೆಂದರೆ ನೋಡಿ, ಹಿಂಗೆ ನಾವು ಇದನ್ನು ಈ ಥರನೇ ಇದು ಈ ಥರ ತಿರುಗಿಸಿದ್ರೆ ಸಾಕು, ನಮಗೆ ಇದು ಬೆಂದಂಗೆ ಅನಿಸುತ್ತೆ. ಈ ಕಡೆ ನಾವು ಇದನ್ನು ಈ ಸೈಡ್ನು ಗೋಲ್ಡನ್ ಬ್ರೌನ್ ಆಗಿತ್ತು ಅಂತಂದರೆ ನೋಡ್ಬೇಕ್ರಿ. ಇವಾಗ ನಾವು ಈ ಸೈಡ್ನು ಇದನ್ನು ಈ ಥರ, ಅಂದರೆ ಒಂದು ಕಡೆ ಬೆಂದಿತ್ತು ಅಂದರೆ ಈಸಿಯಾಗಿ ನಮಗೆ ಈ ಥರ ಟರ್ನ್ ಆಗುತ್ತೆ. ನೋಡ್ಬೋದು ರೀ, ನಮ್ಮದು ಚೆನ್ನಾಗಿ ಬೆಂದಿದೆ ಇದು. ಇವಾಗ ನಾನು ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ ರೀ. ಇವಾಗ ನಮ್ಮದು ಇದನ್ನು ನೋಡ್ಬೋದು ರೀ, ತುಂಬ ಚೆನ್ನಾಗಿ ಬಂದಿರುತ್ತೆ. ನಾನಿವಾಗ ಇನ್ನೊಂದು ಸಹ ಹಾಕ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾವು
ಇದನ್ನು ಈ ಥರನೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನನಗೆ ಇದರಲ್ಲಿ 4 ಆಗಿದೆ ನೋಡ್ಬೋದು ರೀ. ನಾನು ಸ್ವಲ್ಪನೇ ಹಿಟ್ಟು ಉಳಿದಿತ್ತು ಅಂಥೇಳಿ ಮಾಡಿದ್ದೆ. ಇದ್ರ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ಇರೋದು. ಬೇಕಾದರೆ ನಿಮಗೆ ಚಟ್ನಿ ಒಗ್ಗರಣೆ ಹಾಕ್ಕೋಬೋದು ರೀ. ಇಲ್ಲ ಅಂತಂದರೆ ಇದೇ ಥರ ಇದು ಸ್ನ್ಯಾಕ್ಸ್ ಆದ್ರೂ ಆಗುತ್ತೆ, ಬೆಳಗ್ಗೆ ಟಿಫಿನ್ಗಾದ್ರೂ ಆಗುತ್ತೆ, ಬೆಳಗ್ಗೆ ತಿಂಡಿ ಆದ್ರೂ ಆಗುತ್ತೆ ರೀ. ಬ್ರೇಕ್ಫಾಸ್ಟಿಗೂ ಮಾಡ್ಬೋದು. ಮತ್ತು ಇದು ಸಾಯಂಕಾಲ ಸ್ನ್ಯಾಕ್ಸ್ ಥರ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.